ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರೋ? ಗೆಳೆಯರೇ, ಮಮತಾ ಗ್ರಹಚಾರ ಈ ಬಾರಿಯ ಚುನಾವಣೆಯಲ್ಲಿ ಕೆಟ್ಟ ಹಾಗೆ ಕಾಣಿಸ್ತಾ ಇದೆ. ಇಲ್ಲಿ ಅವರಿಗೆ ಯಾರನ್ನ ಓಲೈಕೆ ಮಾಡ್ತಾ ಇದ್ರೋ ಅವರೇ ಈಗ ತಿರುಗಿ ಬಿದ್ದಿದ್ದಾರೆ. ಇಲ್ಲಿ ಅಚ್ಚರಿ ಅಂದ್ರೆ ಅಕ್ರಮ ಬಾಂಗ್ಲಾ ವಲಸಿಗರು ಮಮತಾ ಪರ ನಿಂತಿದ್ರೆ ಮೂಲ ಬಂಗಾಳದ ಮುಸ್ಲಿಮರು ಮಮತಾ ವಿರುದ್ಧ ನಿಂತಿರೋದಕ್ಕೆ ಸಾಕ್ಷ್ಯಗಳು ಹೊರಗೆ ಬರ್ತಾ ಇವೆ. ಮಾಧ್ಯಮದ ಮುಂದೆ ಬಂಗಾಳದ ಮುಸಲ್ಮಾನರು ನೇರವಾಗಿ ಮಾತಾಡ್ತಾ ಇದ್ದಾರೆ. ಇದು ಮಮತಾ ಬಿಜೆಪಿಗೆ ಫೈಟ್ ಕೊಡಲಾಗುತ್ತೆ ಅಂತಿದ್ದನ್ನ ಉಲ್ಟಾ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ಮತ್ತೊಂದು ಕಡೆ ಸುವೇಂದು ಅಧಿಕಾರಿ ಈಗಾಗಲೇ ಚುನಾವಣಾ ಪ್ರಚಾರವನ್ನು ಶುರು ಮಾಡಿಕೊಂಡಿದ್ದಾರೆ. ಅದು ಮಮತಾ ರಾಜಕೀಯವನ್ನೇ ಬುಡಮೇಲು ಮಾಡ್ತಾ ಇದೆ. ಅದರಲ್ಲೂ ಸುವೇಂದು ಅಧಿಕಾರಿ ಹೇಳ್ತಾ ಇರೋ ವಿಚಾರ ಎಲ್ಲರನ್ನ ಗಮನ ಸೆಳೀತಾ ಇದೆ. ಹಿಂಗಿದ್ದಾಗ ಭವಾನಿಪುರದ ತಳಮಟ್ಟದ ರಿಪೋರ್ಟ್ ಹೊರಗೆ ಬರ್ತಾ ಇದೆ. ಈಗ ಮಮತಾಗೆ ಆಡಳಿತ ವೈಫಲ್ಯ ಅನ್ನೋದು ಶಾಪ ಆಗಿ ಪಾಪದ ರೀತಿ ಕಾಡ್ತಾ ಇದೆ. ಹಾಗಾದ್ರೆ ಮಮತಾ ಗ್ರಹಚಾರವನ್ನ ಬಂಗಾಳದ ಮುಸಲ್ಮಾನರು ಬಿಡಿಸ್ತಾ ಇರೋದೇಗೆ? ಸುವೇಂದು ಅಧಿಕಾರಿ ಮಮತಾ ವಿರುದ್ಧ ರೊಚ್ಚಿಗೆದ್ದು ಎಲ್ಲವನ್ನ ಬುಡಮೇಲು ಮಾಡ್ತಾ ಇರೋದು ಯಾಕೆ? ಮಮತಾಗೆ ಎಲ್ಲವೂ ತಿರುಗಿ ಪಾಪದ ಹಾಗೆ ಕಾಡೋಕೆ ಕಾರಣ ಏನು? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಮಂಗನ ಕೈಗೆ ಮಾಣಿಕ್ಯ ಕೊಟ್ಟರೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲದವರು ಮಮತಾ ಬ್ಯಾನರ್ಜಿ ಆಡಳಿತದ ಬಂಗಾಳವನ್ನು ನೋಡಿದ್ರೆ ಗೊತ್ತಾಗತ್ತೆ. ಈಗಾಗಲೇ ಚುನಾವಣೆ ಸಮೀಪಕ್ಕೆ ಬರ್ತಾ ಇದೆ. ಭಾರತೀಯರಿಗೆ ದಿನದಿಂದ ದಿನಕ್ಕೆ ಕುತೂಹಲ ಹೆಚ್ಚಾಗೋಕೆ ಶುರುವಾಗಿದೆ. ಭಾರತದಲ್ಲಿ ಯಾವುದೇ ರಾಜ್ಯದಲ್ಲೇ ಆದರೂ ಆಡಳಿತ ಬದಲಾವಣೆ ಅನ್ನೋದು ಹೊಸ ವಿಷಯ ಅಲ್ಲ. ಬಹಳಷ್ಟು ರಾಜ್ಯಗಳಲ್ಲಿ ಇವರೇ ರಾಜರ ಹಾಗೆ ಅನ್ನಿಸಿಕೊಂಡಿದ್ದ, ಇವರು ಸೋಲೋದೇ ಇಲ್ಲ ಅಂದುಕೊಂಡಿದ್ದವರು ಕೂಡ ಸೋಲನ್ನ ಕಂಡು ಮಕಾಡೆ ಮಲಗಿ ಮೇಲಕ್ಕೆ ಏಳೋಕೆ ಆಗದ ಪರಿಸ್ಥಿತಿಯನ್ನು ತಲುಪಿದ್ದಾರೆ. ಅದೇ ಬಿಜೆಪಿ ವಿಚಾರದಲ್ಲಿ ಮಾತ್ರ ಅದು ಬೇರೆ ರೀತಿಯೇ ನಮಗೆ ನೋಡೋಕೆ ಸಿಗುತ್ತೆ. ಅದರಲ್ಲಿ ಮೊದಲನೆಯದ್ದು, ದೆಹಲಿಯಲ್ಲಿ ಗಟ್ಟಿಯಾಗಿ ಬೇರನ್ನ ಬಿಟ್ಟಿದ್ದ ಆಮ್ ಆದ್ಮಿಯನ್ನ ಕಿತ್ತೆಸೆದು ಆಡಳಿತ ಬದಲಾವಣೆ ಹೇಗಾಗತ್ತೆ ಅನ್ನೋದನ್ನು ತೋರಿಸಿದ್ರು. ದಶಕಗಳ ಕಾಲ ಬಿಹಾರದಲ್ಲಿ ಅಧಿಕಾರದಲ್ಲಿದ್ರು, ಅಲ್ಲಿ ಆಡಳಿತ ಬದಲಾವಣೆ ಆಗಲ್ಲ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಈಗ ಬಂಗಾಳವನ್ನು ನೋಡಿದ್ರೆ ಮಮತಾ ಬ್ಯಾನರ್ಜಿಯನ್ನು ಸೋಲಿಸೋದು ಸುಲಭ ಅಲ್ಲ. ಹಿಂದೆ ನಡೆದಿರೋ ಚುನಾವಣೆಗಳಿಗೆ ಹೋಲಿಕೆಯನ್ನು ಮಾಡಿದ್ರೆ ಮಮತಾ ಸೋಲೋ ಲಕ್ಷಣಗಳು ಹೆಚ್ಚು ಕಾಣಿಸ್ತಾ ಇವೆ. ಇಲ್ಲಿ ಒಂದಷ್ಟು ಸಮೀಕ್ಷೆಗಳು ಮಮತಾ ಪಕ್ಷದ ಪರವಾಗಿ ಹೇಳ್ತಾ ಇವೆ. ಬಿಜೆಪಿ ಗೆಲ್ಲೋದು ಸುಲಭ ಅಲ್ಲ ಅನ್ನೋದನ್ನ ಹೇಳ್ತಾ ಇವೆ. ಹಾಗಂತ ಬಿಜೆಪಿ ಗೆಲ್ಲೋದಕ್ಕೆ ಆಗಲ್ಲ ಅನ್ನೋದನ್ನ ಯಾವುದೇ ಸಮೀಕ್ಷೆಗಳು ಎಲ್ಲೂ ಹೇಳ್ತಾ ಇಲ್ಲ. ಆದ್ರೆ ಈಗ ಬರ್ತಾ ಇರೋ ವರದಿಗಳು ಅದನ್ನ ತೋರಿಸ್ತಾ ಇವೆ. ಮಮತಾ ಸೋಲೋದು ಖಚಿತ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೆ ಕಾರಣ ಅಂದ್ರೆ ಬಂಗಾಳದ ಮೂಲ ಮುಸ್ಲಿಮರು ಮಮತಾ ವಿರುದ್ಧವೇ ರೊಚ್ಚಿಗೆದ್ದಿದ್ದಾರೆ. ಕೋಲ್ಕತ್ತಾದಲ್ಲಿ ಬಿಜೆಪಿಯ ಪರವಾಗಿ ರ್ಯಾಲಿಗಳಲ್ಲಿ ಬಹಳಷ್ಟು ಮುಸ್ಲಿಮರು ಭಾಗಿಯಾಗ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಮಾಧ್ಯಮದವರು ಅವರನ್ನು ಮಾತಾಡಿಸಿದ್ರೆ, ಮಮತಾ ಬ್ಯಾನರ್ಜಿ ಈ ಬಾರಿ ಗೆಲ್ಲಲ್ಲ, ಪ್ರಧಾನಿ ಮೋದಿ ಮಾಡ್ತಾ ಇರೋ ಕೆಲಸ ನಮಗೆ ಬೇಕು, ಅದೇ ಕಾರಣಕ್ಕೆ ಬಿಜೆಪಿ ಇಲ್ಲಿ ಗೆದ್ದೇ ಗೆಲ್ಲುತ್ತೆ ಅಂತಿದ್ದಾರೆ. ಅದಕ್ಕೂ ಇನ್ನೊಂದಷ್ಟು ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಅದೇನಂದ್ರೆ ಮಮತಾ ಮುಸ್ಲಿಮರನ್ನ ಉದ್ಧಾರ ಮಾಡೋಕೆ ಆಗಲ್ಲ. ಅದೇ ಮೋದಿ ಅವರು ಭಾರತದಲ್ಲಿ ಎಲ್ಲರಿಗೂ ಏನು ಬೇಕೋ ಅದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಮತ್ತೊಂದು ರ್ಯಾಲಿಯಲ್ಲಿ ಮತ್ತೊಬ್ಬ ಮುಸ್ಲಿಂ ವ್ಯಕ್ತಿ ಬಿಜೆಪಿ ಮುಸಲ್ಮಾನ ವಿರೋಧಿ ತಾನೇ, ಆದ್ರೂ ನೀವ್ಯಾಕೆ ಇಲ್ಲಿದ್ದೀರಾ ಅಂತ ಮಾಧ್ಯಮದವರು ಕೇಳಿದ್ರು. ಆಗ ಆ ಮುಸಲ್ಮಾನ ವ್ಯಕ್ತಿ, ಅಯ್ಯೋ ಹಾಗೆ ನಾವು ಸರಿಯಾಗಿ ನೋಡಿದ್ರೆ ಮಮತಾ ಹಿಂದೂ ವಿರೋಧಿ, ಅವರು ಆ ರೀತಿ ಇರೋವಾಗ ನಾವ್ಯಾಕೆ ಈ ರೀತಿ ಇರಬಾರ್ದು, ನನ್ನ ತಲೆ ಮೇಲೆ ಟೊಪ್ಪಿ ಇದೆ, ನನ್ನ ಪಕ್ಕದಲ್ಲಿರೋ ಸ್ನೇಹಿತನ ಹಣೆಯ ಮೇಲೆ ತಿಲಕ ಇದೆ, ನಾವು ಯಾವತ್ತು ಮಮತಾ ಬ್ಯಾನರ್ಜಿಯನ್ನ ಬೆಂಬಲಿಸೋದೇ ಇಲ್ಲ ಅಂದ್ರು. ಈ ಹಿಂದೆ ಯೋಗಿ ಆದಿತ್ಯನಾಥ್ ಅವರ ತಾಯಿಯ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಕ್ಕೆ ಮೌಲಾನಾ ವಿರುದ್ಧ ಜನರು ದೊಡ್ಡ ಪ್ರತಿಭಟನೆಯನ್ನ ಉತ್ತರ ಪ್ರದೇಶದಲ್ಲಿ ನಡೆಸಿದ್ರು. ಅವನ ವಿರುದ್ಧ 17 FIR ಹಾಕಲಾಗಿತ್ತು. ಆ ಸಮಯದಲ್ಲಿ ಮತ್ತೆ ಯೋಗಿ ಆದಿತ್ಯನಾಥ್ ಮುಸ್ಲಿಂ ವಿರೋಧಿಯನ್ನು ಚರ್ಚೆಗಳನ್ನ ಹುಟ್ಟು ಹಾಕಲಾಗಿತ್ತು. ಆಗಲೂ ಮಾಧ್ಯಮದವರು ಮುಸ್ಲಿಂ ಮಹಿಳೆಯರನ್ನೇ ಮಾತಾಡಿಸಿದ್ರು. ಉತ್ತರ ಪ್ರದೇಶದಲ್ಲಿ ಯೋಗಿ ಮುಸ್ಲಿಂ ಸಮುದಾಯಕ್ಕೆ ಯಮ ಇದ್ದ ಹಾಗಂತೆ. ನಿಜಾನ ಅಂದಿದ್ದಕ್ಕೆ ಮುಸ್ಲಿಂ ಮಹಿಳೆ, ಖಂಡಿತ ಸುಳ್ಳು, ಅವರು ಹಾಗೆ ಇಲ್ಲ. ತಪ್ಪನ್ನ ಮಾಡಿದವರಿಗೆ ಯಮರಾಜ ಅನ್ನೋದು ನಿಜ, ಸರಿಯಾಗಿ ಇರೋರಿಗೆ ಮಹಾರಾಜ. ಯಾರಿಗೆಲ್ಲ ಅವರು ಯಮರಾಜ ಅನ್ನಿಸುತ್ತೋ ಅವರೆಲ್ಲ ತಪ್ಪು ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ ಅಷ್ಟೇ ಅನ್ನೋದನ್ನ ಹೇಳಿದ್ರು. ಅಲ್ಲಿ ಯೋಗಿಜಿ ಅವರ ಅಮ್ಮನ ಬಗ್ಗೆ ಮಾತಾಡಿದ್ದು ತಪ್ಪಲ್ವಾ ಅನ್ನೋ ಪ್ರಶ್ನೆಯನ್ನ ಮುಸ್ಲಿಂ ಮಹಿಳೆ ಮಾಡಿದ್ರು. ಇಲ್ಲಿ ಯಾಕೆ ಅದನ್ನ ಹೇಳ್ತಾ ಇದ್ದೀನಿ, ಇದು ಪಶ್ಚಿಮ ಬಂಗಾಳದ ವಿಚಾರ ಅಲ್ವಾ ಅಂದುಕೊಂಡ್ರೆ ಅದಕ್ಕೂ ಒಂದು ಕಾರಣ ಇದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಬದಲಾವಣೆ ಆಗ್ತಾ ಇದೆ, ಒಂದಷ್ಟು ಮನಸ್ಥಿತಿಗಳು ಬದಲಾಗ್ತಾ ಇವೆ ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿ ಅಂದ್ರೂ ಕೂಡ ತಪ್ಪಾಗಲ್ಲ. ಸರಿಯಾದ ಆಡಳಿತ ಇದ್ರೆ ಎಲ್ಲವೂ ಸರಿಯಾಗತ್ತೆ. ಅದನ್ನ ಬಿಟ್ಟು ನಮ್ಮ ರಾಜ್ಯದ ಹಾಗೆ ಓಲೈಕೆ ಮಾಡ್ತಾ ಇದ್ರೆ ಅದೇ ಒಂದು ಸಮುದಾಯ ಹಾಳಾಗಿ ಹೋಗುತ್ತೆ. ಅದನ್ನೇ ರಾಜಕೀಯ ಪುಂಡರು ಅಂದ್ರೆ ನಮ್ಮ ರಾಜಕಾರಣಿಗಳು ಬಳಕೆ ಮಾಡಿಕೊಳ್ತಾರೆ. ಮಮತಾ ಕೂಡ ಬಂಗಾಳದ ಮುಸ್ಲಿಮರೆಲ್ಲ ಅವರ ಹಿಂದೆ ಇದ್ದಾರೆ ಅಂತ ಓಲೈಕೆಯನ್ನ ಮಾಡೋಕೆ ನಿಂತಿದ್ದಾರೆ. ಹಾಗಂತ ಇದನ್ನ ಮಮತಾ ಮಾತ್ರ ಮಾಡ್ತಾ
ಇಲ್ಲ. ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಜೊತೆಗೆ ಕೆಲ ಮಂತ್ರಿಗಳು, ತಮಿಳುನಾಡಲ್ಲಿ ಸ್ಟಾಲಿನ್ ಮತ್ತು ಉದಯನಿಧಿ, ಹಾಗೆ ಅವರ ಪಕ್ಷದ ಎಲ್ಲ ಕಂತ್ರಿಗಳು, ಕೇರಳದಲ್ಲಿ ಪಿಣರಾಯಿ ವಿಜಯನ್, ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್, ಇನ್ನು ಇಡೀ ಭಾರತ ಅಂತ ನೋಡಿದ್ರೆ ರಾಹುಲ್ ಗಾಂಧಿ ಮತ್ತು ಕುಟುಂಬ, ಅವರ ಜೊತೆ ಇರೋ ಗುಲಾಮರು. ಇವರು ಓಲೈಕೆ ಮಾಡ್ತಾರೆ ಸರಿ, ಅದೇ ಮುಸಲ್ಮಾನರು ಸ್ವಾತಂತ್ರ್ಯ ಬಂದ ದಿನದಿಂದ ಉದ್ಧಾರ ಆದ್ರೂ ಆಗಿದ್ದಾರಾ ಅಂತ ನೋಡಿದ್ರೆ ಖಂಡಿತ ಇಲ್ಲ. ಕೇವಲ ಆ ಕ್ಷಣಕ್ಕೆ ಅವನನ್ನ ಖುಷಿಪಡಿಸೋಕೆ ಯಾವುದೋ ಒಂದಷ್ಟು ಬಿಟ್ಟಿಗಳನ್ನ ಕೊಡೋದು, ಜೀವನ ಪೂರ್ತಿ ಅವರನ್ನ ಅದೇ ಸ್ಥಿತಿಯಲ್ಲಿ ಇಡೋದು, ಮತಗಳನ್ನು ಮಾತ್ರ ಹಾಕಿಸಿಕೊಳ್ಳೋದು ಓಲೈಕೆ ಮಾಡೋರ ಕಥೆ. ಇಲ್ಲಿ ಮುಸಲ್ಮಾನರ ಜೀವನ ಉದ್ಧಾರ ಆಗಲಿಲ್ಲ ಅನ್ನೋದು ಇತ್ತೀಚೆಗೆ ಅವರಿಗೂ ಗೊತ್ತಾಗ್ತಾ ಇದೆ. ಅದನ್ನು ಅರ್ಥ ಮಾಡಿಕೊಂಡವರು ಓಲೈಕೆ ಮಾಡ್ತಾ ಇದ್ದವರ ವಿರುದ್ಧವೇ ತಿರುಗಿ ಬೀಳ್ತಾ ಇದ್ದಾರೆ. ಇನ್ನು ಟಿಎಂಸಿಯನ್ನು ಬಿಟ್ಟು ಹೋಗಿರೋ ಹುಮಾಯೂನ್ ಬಾಬ್ರಿ ಮಸೀದಿಯ ಹೆಸರಲ್ಲಿ ಮುಸ್ಲಿಂ ಸಮುದಾಯವನ್ನು ಒಗ್ಗೂಡಿಸ್ತಾ ಮಮತಾ ವೋಟ್ ಬ್ಯಾಂಕಿಗೆ ಬೆಂಕಿಯನ್ನ ಇಡ್ತಾ ಇದ್ದಾನೆ. ಮಮತಾ ಪಕ್ಷದ ಮುಸ್ಲಿಂ ಮತಗಳನ್ನ ಹುಮಾಯೂನ್ ಕಿತ್ತುಕೊಳ್ತಾನೆ ಅನ್ನೋ ಮಾತುಗಳು ಈಗ ಕೇಳಿ ಬರ್ತಾ ಇವೆ. ಇನ್ನೊಂದು ಕಡೆ ಮಮತಾಗೆ ಮತವನ್ನ ಹಾಕಬೇಕಾಗಿದ್ದ ಬಾಂಗ್ಲಾ ವಲಸಿಗರ ಮತಗಳು ಡಿಲೀಟ್ ಆಗಿರೋದು ಹೊಡೆತವನ್ನ ಕೊಡ್ತಾ ಇದೆ. ಇನ್ನೊಂದಷ್ಟು ಡಿಲೀಟ್ ಆಯಿತು ಅಂದ್ರೆ ಅಲ್ಲೂ ದೊಡ್ಡ ಹೊಡೆತ ಬೀಳುತ್ತೆ. ಅದೇ ಕಾರಣಕ್ಕೆ ಮಮತಾಗೆ ಅಷ್ಟೊಂದು ಸುಲಭದ ಚುನಾವಣೆ ಅಲ್ಲ ಅನ್ನೋದು ಖುದ್ದು ಮಮತಾಗೆ ಗೊತ್ತೇ ಇದೆ. ಅದೇ ಕಾರಣಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಬಹಳಷ್ಟು ಕಡೆಗಳಲ್ಲಿ ಬಾಯ್ಕಾಟ್ ಬಿಜೆಪಿ ಅನ್ನೋ ಫ್ಲೆಕ್ಸ್ಗಳನ್ನು ಮಮತಾ ಹಾಕಿಸಿದ್ರು. ಆದರೆ ಅವರ ಕರ್ಮಕ್ಕೆ ಅಲ್ಲಿನ ಮತದಾರರೇ ಅವುಗಳನ್ನು ಕಿತ್ತು ಎಸಿತಾ ಇದ್ದಾರೆ. ಅಲ್ಲಿಗೆ ಬಂಗಾಳದ ಜನರಿಗೆ ಯಾರು ಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ಅನ್ಸುತ್ತೆ. ಇದೆಲ್ಲದರ ಮಧ್ಯೆ ಮತ್ತೊಂದು ಸ್ಫೋಟಕ ವಿಚಾರವನ್ನ ಮ್ಯಾಟ್ರಿಸ್ ಸಂಸ್ಥೆಯ ನಿರ್ದೇಶಕ ಮನೋಜ್ ಸಿಂಗ್ ತೆರೆದಿಡ್ತಾ ಇದ್ದಾರೆ. ಮಾಧ್ಯಮದ ಸಂದರ್ಶನವೊಂದರಲ್ಲಿ ಬಂಗಾಳದ ಚುನಾವಣೆಯ ಬಗ್ಗೆ ಮಾತಾಡ್ತಾ ಈ ಬಾರಿ ಬಿಜೆಪಿ 170ಕ್ಕಿಂತ ಹೆಚ್ಚು ಕ್ಷೇತ್ರಗಳನ್ನು ಗೆದ್ದುಕೊಳ್ಳೋ ಸಾಧ್ಯತೆ ಇದೆ. ಈಗಾಗಲೇ ಬಿಜೆಪಿ ಜನಪ್ರಿಯತೆಯಲ್ಲಿ ಟಿಎಂಸಿಯನ್ನ ಹಿಂದಿಕ್ಕಿದೆ. ಬಂಗಾಳದಲ್ಲಿ ವಾತಾವರಣ ಬಿಜೆಪಿ ಪರವಾಗಿದೆ. ಅಲ್ಲಿ ಚುನಾವಣೆ ಸರಿಯಾದ ರೀತಿಯಲ್ಲಿ ನಡೆದು ಇವಿಎಂಗಳನ್ನು ಸುರಕ್ಷಿತವಾಗಿ ಇಡಬೇಕಾದ ಕೆಲಸ ಆಗಬೇಕು. ಮತದಾನದ ಸಮಯದಲ್ಲಿ ಮತ್ತು ಮತದಾನ ಆದಮೇಲೆ ಎಲ್ಲವೂ ಸರಿಯಾಗಿ ಆಗಿದ್ದೇ ಆದರೆ ಬಿಜೆಪಿ 170ಕ್ಕಿಂತ ಹೆಚ್ಚು ಸೀಟುಗಳನ್ನು ಗೆದ್ದುಕೊಳ್ಳುತ್ತೆ ಅಂತಿದ್ರೆ ಅದು ಹೊಸ ಚರ್ಚೆಯನ್ನು ಕೂಡ ಹುಟ್ಟು ಹಾಕ್ತಾ ಇದೆ. ಯಾಕಂದ್ರೆ ಬಂಗಾಳದಲ್ಲಿ ಇಷ್ಟು ವರ್ಷ ಮತಗಳಿಗೆ ರಕ್ಷಣೆ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಸೀಕ್ರೆಟ್ ವಿಚಾರ. ಮತದಾನದ ಸಮಯದಲ್ಲಿ ಜನರನ್ನು ಎದುರಿಸೋದು, ಹಿಂದೂಗಳ ಮೇಲೆ ಹಲ್ಲೆಯನ್ನ ಮಾಡೋದು, ಮನೆಗಳ ಮುಂದೆ ಬಿಳಿ ಸೀರೆ ಮತ್ತು ಬಳೆಗಳನ್ನು ಇಡೋದು, ಇದರ ಬಗ್ಗೆ ಜನರನ್ನ ಮಾಧ್ಯಮದವರು ಕೇಳಿದ್ರು. ಆದರೆ ಈಗ ಅದರ ಬಗ್ಗೆ ಚರ್ಚೆ ಆಗೋಕೆ ಶುರುವಾಗಿದೆ. ಅಂದ್ರೆ ಬಂಗಾಳದಲ್ಲಿ ಮಮತಾ ಅದೇನು ಮಾಡಿದ್ದಾರೆ ಅನ್ನೋದು ಈಗ ಜಗಜ್ಜಾಹೀರಾಗ್ತಾ ಇದೆ. ಈಗಾಗಲೇ ಚುನಾವಣಾ ಆಯೋಗ ಇದೆಲ್ಲದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ತಾ ಇದೆ. ಅದೇ ಕಾರಣಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಕೂಡ ಮಾಡಿ ಹೆಚ್ಚುವರಿ ಸೆಕ್ಯೂರಿಟಿ ಪಡೆಯೋಕೆ ತಯಾರಿಯನ್ನ ಮಾಡಿಕೊಂಡಿದೆ. ಇಲ್ಲಿಯವರೆಗೂ ಚುನಾವಣಾ ಆಯೋಗದ ಮೇಲೆ ಇಲ್ಲದ ಆರೋಪ ಮಾಡೋಕೆ ಹೋಗಿ ಮಮತಾ ಜನರ ಮುಂದೆ ಎಕ್ಸ್ಪೋಸ್ ಆಗಿದ್ದಾರೆ. ಹಿಂಗಿದ್ದಾಗ ಚುನಾವಣಾ ಆಯೋಗ ಫುಲ್ ಅಲರ್ಟ್ ಆಗಿರುತ್ತೆ. ಅಪ್ಪಿತಪ್ಪಿ ಮ್ಯಾಟ್ರಿಸ್ ಸಂಸ್ಥೆ ಹೇಳಿದ ಹಾಗೆ ಮಮತಾ ಸೋತ್ರೆ ಆಗ ಮಮತಾ ಇನ್ನು ಮುಂದೆ ಯಾವತ್ತು ಮೇಲಕ್ಕೆ ಎದ್ದೇಳದ ಹಾಗೆ ಹೊಡೆತ ಬೀಳುತ್ತೆ. ಇದ್ರಲ್ಲೂ ಮಮತಾ ಏನಾದರೂ ಗೆದ್ರೆ ಮಮತಾ ಇರೋವರೆಗೂ ಬಿಜೆಪಿ ಏನು ಮಾಡೋದಕ್ಕೆ ಆಗಲ್ಲ ಅನ್ನೋದು ಇಡೀ ದೇಶಕ್ಕೆ ಗೊತ್ತಾಗುತ್ತೆ. ಇನ್ನು ಟಿಎಂಸಿಗೆ ನಡುಕವನ್ನ ಹುಟ್ಟಿಸ್ತಾ ಇರೋದು ಅಂದ್ರೆ ಮಮತಾ ಬಲಗೈ ಬಂಟಾಗಿದ್ದ ಈಗ ವಿಪಕ್ಷ ನಾಯಕ ಆಗಿರೋ ಸುವೇಂದು ಅಧಿಕಾರಿ. ಅದಕ್ಕೆ ಕಾರಣ ಅಂದ್ರೆ ಅವರು ಮಾಡ್ತಾ ಇರೋ ಭರ್ಜರಿ ಪ್ರಚಾರ. ಅದರಲ್ಲೂ ಭವಾನಿಪುರದಲ್ಲಿ ಮಮತಾ ವಿರುದ್ಧ ಸ್ಪರ್ಧೆಯನ್ನ ಮಾಡ್ತಾ ಇರೋ ಸುವೇಂದು ಮಮತಾ ಭವಾನಿಪುರದಲ್ಲಿ ಸೋಲ್ತಾರೆ ಅನ್ನೋ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅದರಲ್ಲೂ ಸುಮಾರು 25,000 ರಿಂದ 30,000 ಮತಗಳ ಅಂತರದಿಂದ ಸೋಲ್ತಾರೆ. ನಮ್ಮ ಪಕ್ಷದ ಕಾರ್ಯಕರ್ತರ ಶ್ರಮ ಮತ್ತೆ ಪ್ರಧಾನಿ ಮೋದಿ ಅವರ ಅಲೆ ಹೆಚ್ಚಾಗಿದೆ. ಬಂಗಾಳದಲ್ಲಿ ಎಲ್ಲವೂ ಬದಲಾಗುತ್ತೆ, ಮಮತಾ ಸೋಲ್ತಾರೆ ಅನ್ನೋದನ್ನ ಆತ್ಮವಿಶ್ವಾಸ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಕಡೆ ಭವಾನಿಪುರದ ತಳಮಟ್ಟದ ಸಮೀಕ್ಷಾ ವರದಿ ಬಂದಿದೆ. ಕೋಲ್ಕತ್ತಾದ ಮಿನಿ ಭಾರತ ಅಂತ ಕರೆಸಿಕೊಳ್ಳೋ ಭವಾನಿಪುರದಲ್ಲಿ 40% ಬಂಗಾಳದ ಹಿಂದೂಗಳಿದ್ರೆ ಇನ್ನು 40% ಮಾರ್ವಾಡಿ, ಪಂಜಾಬಿ, ಗುಜರಾತಿ ಹೀಗೆ ಬೇರೆ ಬೇರೆ ಸಮುದಾಯದವರಿದ್ದಾರೆ. 20% ಮಾತ್ರ ಹಿಂದುಳಿದ ವರ್ಗದವರು ಮತ್ತು ಮುಸಲ್ಮಾನರಿದ್ದಾರೆ. ಆದರೆ ಅಲ್ಲಿನ ಜನಾಭಿಪ್ರಾಯಗಳೇ ಒಂಥರ ವಿಚಿತ್ರ ಅನ್ನಿಸುತ್ತೆ. ಅದಕ್ಕೆ ಕಾರಣ ಅಂದರೆ ಈಗಾಗಲೇ ತಳಮಟ್ಟದಲ್ಲಿ ಮಾಧ್ಯಮಗಳು ಸಮೀಕ್ಷೆಯನ್ನ ಮಾಡಿವೆ. ಅಲ್ಲಿನ ಜನರು ಕನ್ಯಾಶ್ರೀ ಯೋಜನೆಯಿಂದ ನಮಗೆ ಹಣ ಬರ್ತಾ ಇದೆ, ಅದೇ ಕಾರಣಕ್ಕೆ ನಮಗೆ ಮಮತಾ ಬೇಕು ಅಂತಿದ್ರೆ, ಇನ್ನು ಕೆಲವರು ಇಲ್ಲಿ ನೀರಿನ ತೊಂದರೆ ಇದೆ, ಮುಂದೆ ಮಮತಾ ಯಾವತ್ತೋ ಒಂದು ದಿವಸ ಸರಿ ಮಾಡಿಸಬಹುದು ಅಂತಿದ್ದಾರೆ.
ಅಲ್ಲಿರೋ ಬಹಳಷ್ಟು ಅಂಗಡಿ ಮಾಲೀಕರನ್ನ ಕೇಳಿದರೆ ಅವರು ಹೇಳೋದು, ಅಯ್ಯೋ ಇಲ್ಲಿನ ಜನರು ಅಭಿವೃದ್ಧಿಯ ಬಗ್ಗೆ ನಿರೀಕ್ಷೆಯನ್ನೇ ಇಟ್ಕೊಂಡಿಲ್ಲ, ಅವರ ತಲೆಯಲ್ಲಿ ಇರೋದೇ ಬೇರೆ, ಬರೀ ಇಲ್ಲಿನ ರಸ್ತೆಗಳನ್ನು ನೋಡಿ ಸರ್ ಅಂತ ತೋರಿಸ್ತಾ ನಮಗೆ ರಾಜಕಾರಣಿಗಳ ಮೇಲೆ ನಂಬಿಕೆ ಅನ್ನೋದೇ ಇಲ್ಲ, ಯಾರೇ ಗೆದ್ರು ಇವರೆಲ್ಲ ದೊಡ್ಡ ಕಳ್ಳರೇ ಅನ್ನೋ ಹಾಗೆ ಮಾತಾಡ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ನಮಗೆ ಬದಲಾವಣೆ ಬೇಕು ಅನ್ನೋರು ಅಲ್ಪ ಸ್ವಲ್ಪ ಜನರು ಇದ್ದಾರೆ. ಅದೇ ಕಾರಣಕ್ಕೆ ಪ್ರಬಲ ಪೈಪೋಟಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೂ ಸುವೇಂದು ಅಧಿಕಾರಿಗೆ ಯಾಕಿಷ್ಟು ನಂಬಿಕೆ ಅಂತ ಒಮ್ಮೆ ನೋಡಿದರೆ, ಕಳೆದ ಬಾರಿ ಮಮತಾ ಬ್ಯಾನರ್ಜಿ ಅದೆಷ್ಟು ಮತಗಳಿಂದ ಗೆಲುವನ್ನು ಪಡೆದಿದ್ರೋ ಅಷ್ಟೇ ಮತಗಳು ಭವಾನಿಪುರದಲ್ಲಿ ಡಿಲೀಟ್ ಆಗಿ ಹೋಗಿವೆ. ಆದರೆ ಚುನಾವಣೆಯ ಸಮಯದಲ್ಲಿ ನಿರುದ್ಯೋಗಿ ಯುವಕರಿಗೆ 1,500 ಘೋಷಣೆಯನ್ನು ಮಾಡಿ ಕೊಡ್ತಾ ಇರೋದು ಒಂದಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಅದೇನೇ ಆದರೂ ಒಟ್ಟಿನಲ್ಲಿ ದೇಶದಲ್ಲಿ ಕೆಲವರಿಗೆ ದುಡ್ಡನ್ನು ಕೊಟ್ಟರೆ, ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟರೆ, ಹೇಸಿಗೆ ತಿನ್ನೋರಿಗೆ ಬೇಕಾದರೂ ಮತವನ್ನು ಹಾಕ್ತೀವಿ ಅಂತ ಜನರು ನಿರ್ಧಾರ ಮಾಡ್ತಾರೆ ಅನ್ನೋದು ಮತ್ತೊಮ್ಮೆ ಗೊತ್ತಾಗ್ತಾ ಇದೆ. ಅದೇನೇ ಆದರೂ ಬಿಟ್ಟಿ ಭಾಗ್ಯಗಳು ಅದೆಷ್ಟು ವರ್ಷಗಳು ಜನರನ್ನು ಕಾಪಾಡುತ್ತವೆ ಅನ್ನೋ ಸಾಮಾನ್ಯ ಜ್ಞಾನವೇ ಇಲ್ಲದ ಮತದಾರರಿಗೆ ಏನಂತ ಹೇಳಬೇಕು? ಅಲ್ಲರ್ರಿ, ರಾಜಕಾರಣಿಗಳು ಅವರ ಅಪ್ಪಂದಿರ ಮನೆಯ ದುಡ್ಡನ್ನು ಇಲ್ಲ ಅಂದರೆ ಅವರ ದುಡ್ಡನ್ನು ಕೊಡ್ತಾರಾ, ಅದನ್ನು ಜನರ ತಲೆ ಮೇಲೆ ಹಾಕ್ತಾರೆ. ಅದು ಗೊತ್ತಿಲ್ಲದ ಮತದಾರರು ನಮ್ಮ ದೇಶವನ್ನು ಅದೇನು ಉದ್ಧಾರ ಮಾಡ್ತಾರೋ ಗೊತ್ತಿಲ್ಲ. ಉದ್ಧಾರವನ್ನು ಯಾರೋ ಒಬ್ಬರು ಮಾಡಬೇಕು, ಇಬ್ಬರು ಮಾಡಬೇಕು ಅಂದರೆ ಅದು ಹೇಗೆ ಸಾಧ್ಯ ಆಗತ್ತೆ? ಅದೇನೇ ಆದರೂ ಚುನಾವಣೆ ಮುಗಿದು ಫಲಿತಾಂಶ ಬರೋವರೆಗೂ ಕಾಯ್ತಾ ಇರಬೇಕು. ಇದು ಗೆಳೆಯರೆ, ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಯ ಕಾವು ರಂಗೇರಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಹೈಪ್ ಮಾಡಿ, ಲೈಕ್ ಮಾಡಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.